ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಮಿಕ್ಸ್ ತರಕಾರಿ ಗೊಜ್ಜು ಮಾಡಿದ್ದೀನಿ ನಾನು. ಇದರಲ್ಲಿ ಸುಮಾರು ಏನಿಲ್ಲ ಅಂದರೆ 10-12 ಥರ ತರಕಾರಿ ಹಾಕಿದ್ದೀನಿ. ಕೆಲವು ಮನೆಯಲ್ಲಿ ಕೆಲವು ಮಕ್ಕಳು ತಿನ್ನಲ್ಲ, ಜೊತೆಗೆ ಮೊಟ್ಟೆನೂ ಹಾಕಿದ್ದೀನಿ. ತುಂಬ ಪ್ರೋಟೀನ್ ಇರೋ ಅಂಥ ಗೊಜ್ಜು. ಇದನ್ನು ಹೇಗೆ ಮಾಡೋದು ನೋಡ್ಕೊಬನ್ನಿ. ತರಕಾರಿ 5-6 ಸಲ ತೊಳೆದು ಉಪ್ಪಲ್ಲಿ ನೆನೆ ಎಲ್ಲ ಥರದ ತರಕಾರಿನೂ ಈರುಳ್ಳಿ ಟೊಮೊಟೊ ಆಮೇಲೆ ಹಚ್ಕೊತೀನಿ. ಎಲ್ಲ ತೊಳೆದು ಸೋರಿಸ್ಕೊಂಡು ಎಣ್ಣೆ ಬಾಣಲಿ ಕಾಯಕ್ಕಿಟ್ಟು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದು ಚಟಪಟ ಅಂದಮೇಲೆ ಈರುಳ್ಳಿ ಹೆಚ್ಚಾಕೋಬೇಕು. ದಪ್ಪನೇ ಇರಬೇಕು, ಸಣ್ಣಗಿರಬಾರ್ದು. ತರಕಾರಿ ಜೊತೆ ಅದು ಬಾಯಿಗೆ ಸಿಗಬೇಕು. ಫುಲ್ ಏನು ಫ್ರೈ ಆಗೋದು ಬೇಡ. ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಎಲ್ಲ ಯೂಸ್ ಮಾಡಲ್ಲ. ಇದು ಗೊಜ್ಜು ಥರ ಮಾಡ್ತಾ ಇರೋದು, ಪಲ್ಯ ಅಲ್ಲ. ತುಂಬ ಚೆನ್ನಾಗಾಗುತ್ತೆ, ಸಖತ್ತಾಗಿರುತ್ತೆ. ಎಲ್ಲನೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆ. ಎಲ್ಲ ತರಕಾರಿನೂ ಹಾಕಿದ್ದೀನಿ. ಹಾಗಲಕಾಯಿ, ಬೆಂಡೆಕಾಯಿ, ಗೆಡ್ಡೆಕೋಸು, ಬದನೆಕಾಯಿ, ಸೀಮೆ ಬದನೆಕಾಯಿ, ಹೀರೆಕಾಯಿ, ಹುಳ್ಳಿಕಾಯಿ, ಒಂದು 10-12 ತರಕಾರಿನೇ ಇದೆ ಇದರೊಳಗಡೆ. ತುಂಬ ಪ್ರೋಟೀನ್ ಸಿಗುತ್ತೆ. ಅಂದರೆ ನೀಟಾಗಿ ತೊಳಿಬೇಕಷ್ಟೇ, ಕೆಮಿಕಲ್ಗಳು ಜಾಸ್ತಿ ಹಾಕಿರ್ತಾರೆ. ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಕೊನೆಗೆ ಟೊಮೊಟೊನೂ ದಪ್ಪನೇ ಇರಬೇಕು. ಏಕೆಂದರೆ ಇದು ಗೊಜ್ಜಲ್ವಾ. ಗೊಜ್ಜು ಅಂದರೆ ಕೆಲವರು ರುಬ್ಬಿ ಮಾಡೋದು ಅಂದ್ಕೊತಾರೆ. ನಾವು ಇದನ್ನು ಗೊಜ್ಜು ಅಂತೀವಿ, ಏಕೆಂದರೆ ನೀರು ಹಾಕ್ತೀನಿ. ಪಲ್ಯ ಆದರೆ ನೀರು ಹಾಕಲ್ಲ. ಇದು ಗೊಜ್ಜು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಮುದ್ದೆಗೆ ಎಲ್ಲದಕ್ಕೂ ಆಗುತ್ತೆ. ಇದು ಸಾಂಬಾರು ಪುಡಿ ಅಂದ್ಕೊಂಬೇಡಿ, ಇದೇ ಮೇಯ್ನು ಈ ಗೊಜ್ಜಿಗೆ ಪುಡಿ. ಏನಂದರೆ ಇದು ಗೊಜ್ಜಿಗೆ ಅಂತಲೇ ಸಪ್ರೇಟ್ ಮಾಡ್ಕೊಂಡಿರೋದು ನಾನು. ಮೊಟ್ಟೆ ಸಪ್ರೇಟ್ ಬೇಯಿಸಿಕ್ಕಿದ್ದೀನಿ. ಈ ಸುಲ್ದಿ ಇವಾಗ ಇದನ್ನು ಗೊಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಹಾಕಬೇಕು. ನಾನು ಇನ್ನು ನೀರು ಯಾವಾಗಲೇ ಒಂದು ಅಡುಗೆಗೆ ನೀರು ಹಾಕಬೇಕು ಅಂದರೆ ಒಂದು ಗ್ಲಾಸ್ ಮಡಿಕೊಂಡಿದ್ದೀನಿ. ಆ ನೀರಲ್ಲೇ ಆ ಗ್ಲಾಸಲ್ಲೇ ನಾನು ಅಳತೆ ಪ್ರಕಾರ ಹಾಕೋದು. ಮೇನು ನಾವು ಏನೇ ಅಡುಗೆ ಮಾಡಿದ್ರು ಉಪ್ಪು ಖಾರ ನೀರು ಕಮ್ಮಿನೇ ಹಾಕ್ಕೋಬೇಕು. ಏಕೆಂದರೆ ಅದು ಕಮ್ಮಿ ಆಯಿತು ಅಂದರೆ ಕೊನೆಯಲ್ಲಿ ನಾವು ಹಾಕ್ಕೊಬೋದು ಮತ್ತೆ. ಇದು ಒಳ್ಳೆ ಟಿಪ್ಸ್ ಅಂದ್ಕೊತೀನಿ ಅಡುಗೆ ಮಾಡೋದು ಕಲಿಯೋರಿಗೆ. ದಯವಿಟ್ಟು ನೀವೇನೇ ಅಡುಗೆ ಮಾಡಿ ಉಪ್ಪು ಖಾರ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ. ನಾವು ಕೊನೆಗೆ ಹಾಕ್ಕೊಂಡಾಗ ಅದು ಕರೆಕ್ಟಾಗಿ ಒಂದು ಅದಕ್ಕೆ ಬರುತ್ತೆ. ಎಷ್ಟು ಸಖತ್ತಾಗಿರುತ್ತೆ ಅಂತೀರಾ, ಸಖತ್ತಾಗುತ್ತೆ. ಇನ್ನು ನಾನು ಇದಕ್ಕೆ ಹಾಕಿದ ಪುಡಿ ನೋಡಿದ್ರೆ ಕೊಬ್ಬರಿ, ಧನ್ಯ, ಬ್ಯಾಡಗಿ ಮೆಣಸು, ಖಾರದ ಮೆಣಸು, ಕರಿಮೆಣಸು, ಗೋಡಂಬಿ, ಬಾದಾಮಿ, ಮೆಂತ್ಯ, ಜೀರಿಗೆ ಇಷ್ಟು ಹಾಕಿ ಹುರಿದು ಪುಡಿ ಮಾಡಿಸ್ಕೊಂಬಂದು ಇಟ್ಕೊಂಡಿದ್ದೀನಿ. ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಒಂದು ಸಲ ಮಾಡಿ ನೋಡಿ. ಇನ್ನು ಇದಕ್ಕೆ ನಾನು ಯಾವುದೇ ಅರಿಶಿನ ಆಗಲಿ ಖಾರದ ಪುಡಿ ಆಗಲಿ ಏನೂ ಹಾಕಿಲ್ಲ ನೋಡಿ. ಏನು ಸಖತ್ತಾಗಿ ಏನು ಕಲ್ಲರಾಗಿದೆ ಅಂತ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಏನಾದ್ರು ತರಕಾರಿ ತಂದು ವೇಸ್ಟ್ ಆಗ್ತಾಯಿದೆ, ಇದನ್ನು ಉಳಿಸಾರು ಮಾಡೋದ ಬಸ್ಸಾರು ಮಾಡೋದಂತ ತಲೆ ಕೆಟ್ಟಾಗ ಎಲ್ಲ ಹಚ್ಚಾಕಿ ಗೊಜ್ಜು ಮಾಡಿ ಚಪಾತಿನೋ ಪೂರಿನೋ ದೋಸೆನೋ ಮುದ್ದೆನೋ ಮಾಡಿಕೊಡಿ ಮನೇಲಿರೋರಿಗೆ. ತರಕಾರಿನೂ ಖಾಲಿ ಆಗುತ್ತೆ, ಪ್ರೋಟೀನು ಸಿಗುತ್ತೆ, ಸಖತ್ತಾಗೂ ಇರುತ್ತೆ. ಏನಾದರೂ ತಪ್ಪಾಗಿ ಹೇಳಿದರೆ, ಏನಾದರೂ ತಪ್ಪಾಗಿ ಮಾಡಿದರೆ ಕ್ಷಮಿಸಿ. ನೀವೊಂದು ಸಲ ಟ್ರೈ ಮಾಡಿ. ಸಖತ್ತಾಗಿದೆ ತರಕಾರಿ ಗೊಜ್ಜು.